ಬೇಗ ಬಂಧನ ಮಾಡಿದ್ರೆ ಬೇಗ ಯಾಕೆ ಬಂಧನ ಮಾಡಿದ್ರಿ ಅಂತಾರೆ, ಲೇಟ್ ಆಗಿ ಮಾಡಿದ್ರೆ ಲೇಟ್ ಯಾಕೆ ಬಂಧಿಸಿದ್ರಿ ಅಂತ ಕೇಳ್ತಾರೆ. ಯಾವಾಗ ಅರೆಸ್ಟ್ ಮಾಡಬೇಕು ಅನ್ನೋದನ್ನ ನೀವೇ ಬರ್ದು ಕೊಟ್ಬಿಡಿ. ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರು ಈ ಮಾತಿಗೆ ನಾವು ಏನು ಉತ್ತರ ಕೊಡಬೇಕು? ಬಿಜೆಪಿಯವರು ಲೇಟ್ ಆಗಿ ಅರೆಸ್ಟ್ ಮಾಡಿದ್ರು ಪ್ರಶ್ನೆ ಮಾಡ್ತೀರಾ, ಬೇಗ ಅರೆಸ್ಟ್ ಮಾಡಿದ್ರು ಪ್ರಶ್ನೆ ಮಾಡ್ತೀರಾ. ಯಾವಾಗ ಅರೆಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನೀವೇ ಬರ್ದು ಕೊಟ್ಬಿಡಿ. ಸರ್ಕಾರ ಯಾವಾಗ ಅರೆಸ್ಟ್ ಮಾಡಬೇಕು, ಲೇಟ್ ಆಗಿ ಅಂದ್ರೆ ಯಾವುದು, ಬೇಗ ಅಂದ್ರೆ ಯಾವುದು, ಸರಿಯಾದ ಸಮಯ ಅಂದ್ರೆ ಯಾವುದು, ಕಾನೂನು ಇದೆ, ಆ ಪ್ರಕಾರ ನಾವು ಅರೆಸ್ಟ್ ಮಾಡಿದ್ದೇವೆ. 10 ವರ್ಷಗಳಲ್ಲಿ ಬಿಜೆಪಿಗರು ವಿರೋಧ ಪಕ್ಷದ ಮೇಲೆ ಕೇಸ್ ಹಾಕಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾವುದು ಕೂಡ ಮಾತನಾಡಲ್ಲ. ಬಿಜೆಪಿ ಅಧಿಕಾರದ ಹಗರಣ, ಭ್ರಷ್ಟಾಚಾರ ಇದ್ರ ಬಗ್ಗೆ ಮಾತನಾಡಲ್ಲ. ಸಂತೋಷ್ ಲಾಡ್ ಅವರು ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. 10 ವರ್ಷಗಳಲ್ಲಿ ಬಿಜೆಪಿಗರು ವಿರೋಧ ಪಕ್ಷದ ಮೇಲೆ ಕೇಸ್ ಹಾಕಿಸಿದ್ದಾರೆ. ಆದರೆ ಅವ್ರ ಪಕ್ಷದಲ್ಲೇ ಇರುವಂತಹ ಕೇಸ್ಗಳ ಬಗ್ಗೆ ಅವರು ಉತ್ತರ ಕೊಡಲ್ಲ, ಪ್ರತಿಕ್ರಿಯೆ ಇಲ್ಲ. ಸಂತೋಷ್ ಲಾಡ್ ಅವರ ವಾಗ್ದಾಳಿ ಇದು. ಅರೆಸ್ಟ್ ಮಾಡೋದು ತರಾತುರಿ, ಲೇಟ್ ಅರೆಸ್ಟ್ ಮಾಡೋದು ಲೇಟ್ ಅರೆಸ್ಟ್ ಮಾಡ್ಯಾರ ಅಂತಾರೆ. ಏನು ಮಾಡ್ಬೇಕೇನೀಗ? ಈಗ ಅರೆಸ್ಟ್ ಮಾಡಿದ್ರೆ ತರಾತುರಿ ಅಂತಾರೆ, ಲೇಟ್ ಅರೆಸ್ಟ್ ಮಾಡಿದ್ರೆ ಲೇಟಾಗಿ ಅರೆಸ್ಟ್ ಮಾಡ್ಯಾರ ಅಂತ ಹೇಳ್ತಾರೆ. ಏನು ಮಾಡ್ಬೇಕೀಗ ಹೇಳ್ರಿ? ಅದಕ್ಕೇನು ಉತ್ತರ ಕೊಡೋಣ? ಅವ್ರಿಗೆ ಬರೆದು ಕೂಡ ಕೇಳ್ಬಿಡ್ರಿ, ಯಾವಾಗ ಅರೆಸ್ಟ್ ಮಾಡ್ಬೇಕು ಅವಾಗೆಲ್ಲ. ಏನು ಬಂದು ಸರ್ಕಾರ ಇದೆ, ಒಂದು ಪ್ರತಿಕ್ರಿಯೆ ಇದೆ, ಪ್ರೊಸೀಜರ್ ಆಫ್ ಲಾ ಇದೆ. ಸೊ ಯಾಕೆ ಅರೆಸ್ಟ್ ಮಾಡಿರ್ತಾರೆ, ರೀಸನ್ ಇದೆ. ಸೊ ಅದ್ರ ಪ್ರಕಾರ ಸರ್ಕಾರ ಮಾಡುತ್ತೆ. ಎಲ್ಲದಕ್ಕೂ ಬರೀ ಆನ್ಸರ್ ಮಾಡ್ತಿದ್ರೆ ಏನು ಮಾಡೋಣ ಹೇಳ್ರಿ? ಎಲ್ಲದಕ್ಕೂ ಏನೋ ಒಂದು ಬರೋದು, ಏನೋ ಒಂದು ಹೇಳೋದಿದ್ರೆ ನಾವೇನು ಮಾಡ್ಬೇಕು? ಪ್ರಿಮಾ ಫೇಸಿ ಎನಿ ಸಚ್ ಥಿಂಗ್ಸ್ ಜಸ್ಟ್ ಕಮ್. ಗೌರ್ಮೆಂಟ್ ಇಟ್ಸ್ ವಿಸ್ಡಮ್ ಮಾಡಿರ್ತದೆ, ಸರಿ ಹೋದ್ ತಪ್ಪೋದು ಮುಂದೆ. ಬಟ್ ಅವನು ಪ್ರಿಮಾ ಫೇಸಿ ಬಂದಾಗ ಗೌರ್ಮೆಂಟಿಗೆ ಅದಂತ ಮಾನದಂಡಗಳಿದಾವೆ, ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ಮಾಡಿದೆ. ಏನ್ರಿ ಯಾರು